ದಸರಾ ಉದ್ಘಾಟನೆ ದಂಗಲ್ ತಾರಕಕ್ಕೇರ್ತಾ ಇದೆ. ಬಾನು ಮುಷ್ತಾಕ್ ಆಯ್ಕೆ ಸ್ವಾಗತ ಮಾಡಿದ್ದ ಒಡೆಯರ್ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಮೊದಲು ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ್ದ ಸಂಸದರು ಇದೀಗ ನಾಸ್ತಿಕರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಒಡೆಯರ್ ಹೇಳಿದ್ದಾರೆ. ಧಾರ್ಮಿಕ ವಿರೋಧಿಗಳು ನಾಸ್ತಿಕರನ್ನ ಆಯ್ಕೆ ಮಾಡ್ತಾರೆ. ಇದೀಗ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ಉದ್ಘಾಟನೆ ಮಾಡಬೇಕು, ಎಲ್ಲರ ಭಾವನೆ ಗೌರವಿಸಿ ದಸರಾ ಉದ್ಘಾಟನೆ ಮಾಡಲಿ ಅಂತ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಬಗ್ಗೆ ಒಡೆಯರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಕೂಡ ಏನೋ ಅದರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದ್ರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗ್ಲೇ ಹೇಳಿದೀರಾ, ದಸರಾ ಅವರು ಆಗ್ಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ, ಅವರು ಇದನ್ನ ಗೌರವಿಸ್ತಾರೆ ಅಂತ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ. ಮತ್ತೆ ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಒಂದಿನ ನಮ್ಮ ತಾತನವರ ಕಾಲದಲ್ಲಿ, ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದೇನ್ ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಅದು ನಿಜ. ಅದ ಆ ಒಂದು ಹಿನ್ನೆಲೆಯಲ್ಲೇ ನಮ್ಗೆ ಈ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಆ ಒಂದು ಏನು ಹಸಿರು ಮತ್ತೆ ಕೇಸರಿಯ ಧ್ವಜ, ಹಸಿರು ಅಲ್ಲ ಕೇಸರಿ ಮತ್ತೆ ನಮ್ಮ ಕೆಂಪು ಮತ್ತೆ ಅರ್ಶನ ಮತ್ತೆ ಕೇಸರಿಯ ಒಂದು ಧ್ವಜ, ಅರ್ಶನ ಮತ್ತೆ ಕೆಂಪು ಧ್ವಜ ಮುಂದೆ, ಭುವನೇಶ್ವರಿ ತಾಯಿ ಮುಂದೆ, ಇದೆಲ್ಲಾನು ಕೂಡ ಅವರು ವಿರೋಧವನ್ನು ಮಾಡಿದ್ರೆ ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆ ಆಗಿ ನಾನೇ ಹೋಗ್ಬೇಕು, ಎಲ್ಲಿ ನಿಲ್ಬೇಕು ಅಂತ ಹೇಳಿರೋದು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆ ಹಿನ್ನೆಲೆಯಲ್ಲಿ ನಾವು ಇದಕ್ಕೆ ಪ್ರಶ್ನೆ ಮಾಡ್ತೇವೆ. ನಿಮ್ಮ ಪಕ್ಷದ ಪ್ರತಿಯೊಬ್ಬರು ಕೂಡ ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ಆಹ್ವಾನ ಮಾಡಿದ್ರೆ ಸ್ವೀಕಾರ ಮಾಡೋದೊಂದು ಸರ್ಕಾರದ ಕೆಲಸ. ಅದು ಸರ್ಕಾರ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು, ಅವ್ರು ತೀರ್ಮಾನ ಮಾಡಿರೋದು. ನಾವು ಈ ಏನು ಧರ್ಮದ ಒಂದು ಭಾವನೆಗಳಿದಾವೆ ಅದಕ್ಕೆ ಧಕ್ಕೆ ಕೊಡದೇನೆ ಅವ್ರ ಕೆಲಸ ಮಾಡಬೇಕಾಗಿರೋದು ನಾವು ಆಗ್ರಹಿಸ್ತೀವಿ. ಈಗ ತಾವು ಹೇಳಿರುವಂತದ್ದು, ಅವ್ರು ರಿಪ್ಲೈ ಮಾಡಿರುವಂತದ್ದು, ನನಗೆ ಚಾಮುಂಡಿನ ತಾವು ತಾಯಿ ಇರ್ತೀರ, ಅದ್ರ ಬಗ್ಗೆ ನನಗೆ ಗೌರವ ಇದೆ, ಮತ್ತೆ ನಾಡ ಹಬ್ಬ ಅಂತಿದೆ ಅದಕ್ಕೂ ಗೌರವ ಇದೆ. ಸೊ ಆ ರೀತಿಯಲ್ಲಿ ನಮ್ಮ ಬಾಲ್ಯದಲ್ಲೂ ಭಾಗವಹಿಸಿದ್ರೆ ಮುಂದೆ ಭಾಗವಹಿಸ್ತೀನಿ ಅನ್ನೋ ಪ್ರತಿಕ್ರಿಯೆ ಒಳ್ಳೆ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ, ಮತ್ತೆ ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ. ದಸರಾ ಉದ್ಘಾಟನೆ ದಂಗಲ್ ತಾರಕಕ್ಕೇರ್ತಾ ಇದೆ. ಬಾನು ಮುಷ್ತಾಕ್ ಆಯ್ಕೆ ಸ್ವಾಗತ ಮಾಡಿದ್ದ ಒಡೆಯರ್ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಮೊದಲು ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ್ದ ಸಂಸದರು ಇದೀಗ ನಾಸ್ತಿಕರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಒಡೆಯರ್ ಹೇಳಿದ್ದಾರೆ. ಧಾರ್ಮಿಕ ವಿರೋಧಿಗಳು ನಾಸ್ತಿಕರನ್ನ ಆಯ್ಕೆ ಮಾಡ್ತಾರೆ. ಇದೀಗ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ಉದ್ಘಾಟನೆ ಮಾಡಬೇಕು, ಎಲ್ಲರ ಭಾವನೆ ಗೌರವಿಸಿ ದಸರಾ ಉದ್ಘಾಟನೆ ಮಾಡಲಿ ಅಂತ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಬಗ್ಗೆ ಒಡೆಯರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಕೂಡ ಏನೋ ಅದರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದ್ರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗ್ಲೇ ಹೇಳಿದೀರಾ, ದಸರಾ ಅವರು ಆಗ್ಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ, ಅವರು ಇದನ್ನ ಗೌರವಿಸ್ತಾರೆ ಅಂತ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ. ಮತ್ತೆ ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಒಂದಿನ ನಮ್ಮ ತಾತನವರ ಕಾಲದಲ್ಲಿ, ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದೇನ್ ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ.
ಬಾಲಮುಷ್ಟಾಕರ ಪಾತ್ರದಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಸರ್. ನಕಲಪಾತಿಪುರವಾಗಿ ಕುಂಕುಮಾರ್ಚಿಗಳು ದೇವಸ್ಥಾನದಲ್ಲಿ ಸಂತೋಷೆಲ್ಲ ಆ ರೀತಿಯ ಒಂದು ಭಾಷೆ ಸಾಕಷ್ಟು ಅದು ನಿಜ. ಆ ಒಂದು ಹಿನ್ನೆಲೆಯಲ್ಲೇ ನಮಗೆ ಈ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಆ ಒಂದು ಏನು ಹಸಿರು ಮತ್ತೆ ಕೇಸರಿಯ ಧ್ವಜ, ಹಸಿರು ಅಲ್ಲ ಕೇಸರಿ ಮತ್ತೆ ನಮ್ಮ ಕೆಂಪು ಮತ್ತೆ ಅರ್ಶನ ಮತ್ತೆ ಕೇಸರಿಯ ಒಂದು ಧ್ವಜ, ಅರ್ಶನ ಮತ್ತೆ ಕೆಂಪು ಧ್ವಜ ಮುಂದೆ, ಭುವನೇಶ್ವರಿ ತಾಯಿ ಮುಂದೆ, ಇದೆಲ್ಲಾನು ಕೂಡ ಅವರು ವಿರೋಧವನ್ನು ಮಾಡಿದ್ರೆ ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆ ಆಗಿ ನಾನೇ ಹೋಗಿ ಎಲ್ಲಿ ನಿಲ್ಬೇಕು ಅಂತ ಹೇಳಿರೋದು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆ ಹಿನ್ನೆಲೆಯಲ್ಲೇ ನಾವು ಇದಕ್ಕೆ ಪ್ರಶ್ನೆ ಮಾಡ್ತೇವೆ. ನಿಮ್ಮ ಪಕ್ಷದ ಪ್ರತಿಯೊಬ್ಬರು ಕೂಡ ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಾಲಮುಷ್ಟಾಕರನ್ನ ಆಹ್ವಾನಿಸಿದ್ದಕ್ಕೆ. ನೀವು ಆಹ್ವಾನ ಮಾಡಿದ್ರೆ ಸ್ವೀಕರಿಸ್ತಾ ಹೇಗೆ? ಸ್ವೀಕಾರ ಮಾಡೋದೊಂದು ಸರ್ಕಾರದ ಕೆಲಸ. ಅದು ಸರ್ಕಾರ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು, ಅವ್ರು ತೀರ್ಮಾನ ಮಾಡಿರೋದು. ನಾವು ಈ ಏನು ಧರ್ಮದ ಒಂದು ಭಾವನೆಗಳಿದಾವೆ ಅದಕ್ಕೆ ಧಕ್ಕೆ ಕೊಡದೇನೆ ಅವ್ರ ಕೆಲಸ ಮಾಡಬೇಕಾಗಿರೋದು ನಾವು ಆಗ್ರಹಿಸ್ತೀವಿ. ಈಗ ತಾವು ಹೇಳಿರುವಂತದ್ದು, ಅವರು ರಿಪ್ಲೈ ಮಾಡಿರುವಂತದ್ದು, ನನಗೆ ಚಾಮುಂಡಿನ ತಾವು ತಾಯಿ ಅಂತೀರ, ಅದ್ರ ಬಗ್ಗೆ ನನ್ಗೆ ಗೌರವ ಇದೆ. ಮತ್ತೆ ನಾಡ ಹಬ್ಬ ಅಂತಿದ್ರೆ ಅದಕ್ಕೂ ಗೌರವ ಇದೆ. ಸೊ ಆ ರೀತಿಯಲ್ಲಿ ನಮ್ಮ ಬಾಲ್ಯದಲ್ಲೂ ಭಾಗವಹಿಸ್ತೀನಿ, ಮುಂದೆ ಭಾಗವಹಿಸ್ತೀನಿ ಅನ್ನೋ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟರು. ಒಳ್ಳೆ, ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತೆ ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ. ದಸರಾ ಉದ್ಘಾಟನೆ ದಂಗಲ್ ತಾರಕಕ್ಕೇರ್ತಾ ಇದೆ. ಬಾನಮುಷ್ಟಾಕ್ ಆಯ್ಕೆ ಸ್ವಾಗತ ಮಾಡಿದ್ದ ಒಡೆಯರ್ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಮೊದಲು ಸರ್ಕಾರದ ನಿರ್ಧಾರ ಸ್ವಾಗತ ಮಾಡಿದ್ದ ಸಂಸದರು ಇದೀಗ ನಾಸ್ತಿಕರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಒಡೆಯರ್ ಹೇಳಿದ್ದಾರೆ. ಧಾರ್ಮಿಕ ವಿರೋಧಿಗಳು ನಾಸ್ತಿಕರನ್ನ ಆಯ್ಕೆ ಮಾಡ್ತಾರೆ. ಇದೀಗ ಬಾನಮುಷ್ಟಾಕರನ್ನ ಆಯ್ಕೆ ಮಾಡಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ಉದ್ಘಾಟನೆ ಮಾಡಬೇಕು, ಎಲ್ಲರ ಭಾವನೆ ಗೌರವಿಸಿ ದಸರಾ ಉದ್ಘಾಟನೆ ಮಾಡಲಿ ಅಂತ ಬಾನಮುಷ್ಟಾಕ್ ದಸರಾ ಉದ್ಘಾಟನೆ ಬಗ್ಗೆ ಒಡೆಯರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಕೂಡ ಏನೋ ಅದರ ಭಿನ್ನಾಭಿಪ್ರಾಯ ಇಲ್ಲ. ಒಂದೇ ಕೇಳೋದು, ಹೌದು ದಸರಾ ಇವತ್ತು ಆಧುನಿಕ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಒಂದು ಜಾತ್ಯತೀತ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾಡೋದು, ಆದ್ರೂ ಸಹ ಇದರ ಹಿನ್ನೆಲೆ ಒಂದು ಧಾರ್ಮಿಕ ಪದ್ಧತಿ, ಧಾರ್ಮಿಕ ವಿಧಿ, ಧಾರ್ಮಿಕ ಪಾರಂಪರೆ. ಆ ದೃಷ್ಟಿಯಲ್ಲಿ ಅವರು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ನಂಬಿಕೆ ಇದೆಯಾ, ಧಾರ್ಮಿಕ ಭಾವನೆಯಲ್ಲಿ ಯಾವುದೇ ರೀತಿಯ ಒಂದು ಧಕ್ಕೆ ಕೊಡದೇನೆ ಅವರು ಕೆಲಸವನ್ನು ಮಾಡಿದಾರ ಅಂತ ಸಹಜವಾಗಿ ನಮ್ಮೆಲ್ಲರ ಒಂದು ಪ್ರಶ್ನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆಗ್ಲೇ ಹೇಳಿದೀರಾ, ದಸರಾ ಅವರು ಆಗ್ಲೇ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ, ಅವರು ಇದನ್ನ ಗೌರವಿಸ್ತಾರೆ ಅಂತ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತೆ ಅವರ ಒಂದು ಬಾಲ್ಯದಲ್ಲಿ ದಸರಾಗೆ ಬಂದು ಒಂದಿನ ನಮ್ಮ ತಾತನವರ ಕಾಲದಲ್ಲಿ, ಜಯಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಬಂದು ಭಾಗವಹಿಸಿದರೆ ಆ ಒಂದು ದಸರಾ ವೈಭವಕ್ಕೂ ಕೂಡ ಅನುಭವಿಸಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟಿದ್ರೆ ನಮ್ದೇನ್ ಸಮಸ್ಯೆ ಇಲ್ಲ. ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಬಾಲಮುಷ್ಟಾಕರ ಪಾತ್ರದಂತ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ ಸರ್. ನಕಲಪಾತಿಪುರವಾಗಿ ಕುಂಕುಮಾರ್ಚಿಗಳು ದೇವಸ್ಥಾನದಲ್ಲಿ ಸಂತೋಷೆಲ್ಲ ಆ ರೀತಿಯ ಒಂದು ಭಾಷೆ ಸಾಕಷ್ಟು ಅದು ನಿಜ. ಆ ಒಂದು ಹಿನ್ನೆಲೆಯಲ್ಲೇ ನಮಗೆ ಈ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಆ ಒಂದು ಏನು ಹಸಿರು ಮತ್ತೆ ಕೇಸರಿಯ ಧ್ವಜ, ಹಸಿರು ಅಲ್ಲ ಕೇಸರಿ ಮತ್ತೆ ನಮ್ಮ ಕೆಂಪು ಮತ್ತೆ ಅರ್ಶನ ಮತ್ತೆ ಕೇಸರಿಯ ಒಂದು ಧ್ವಜ, ಅರ್ಶನ ಮತ್ತೆ ಕೆಂಪು ಧ್ವಜ ಮುಂದೆ, ಭುವನೇಶ್ವರಿ ತಾಯಿ ಮುಂದೆ, ಇದೆಲ್ಲಾನು ಕೂಡ ಅವರು ವಿರೋಧವನ್ನು ಮಾಡಿದ್ರೆ ನಾವು ಒಂದು ಅಲ್ಪಸಂಖ್ಯಾತ ಮಹಿಳೆ ಆಗಿ ನಾನೇ ಹೋಗಿ ಎಲ್ಲಿ ನಿಲ್ಬೇಕು ಅಂತ ಹೇಳಿರೋದು ಅದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಆ ಹಿನ್ನೆಲೆಯಲ್ಲೇ ನಾವು ಇದಕ್ಕೆ ಪ್ರಶ್ನೆ ಮಾಡ್ತೇವೆ. ನಿಮ್ಮ ಪಕ್ಷದ ಪ್ರತಿಯೊಬ್ಬರು ಕೂಡ ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಾಲಮುಷ್ಟಾಕರನ್ನ ಆಹ್ವಾನಿಸಿದ್ದಕ್ಕೆ. ನೀವು ಆಹ್ವಾನ ಮಾಡಿದ್ರೆ ಸ್ವೀಕರಿಸ್ತಾ ಹೇಗೆ? ಸ್ವೀಕಾರ ಮಾಡೋದೊಂದು ಸರ್ಕಾರದ ಕೆಲಸ. ಅದು ಸರ್ಕಾರ ಇವಾಗ ಆಡಳಿತ ಪಕ್ಷ ಕಾಂಗ್ರೆಸ್ ಇರೋದು, ಅವ್ರು ತೀರ್ಮಾನ ಮಾಡಿರೋದು. ನಾವು ಈ ಏನು ಧರ್ಮದ ಒಂದು ಭಾವನೆಗಳಿದಾವೆ ಅದಕ್ಕೆ ಧಕ್ಕೆ ಕೊಡದೇನೆ ಅವ್ರ ಕೆಲಸ ಮಾಡಬೇಕಾಗಿರೋದು ನಾವು ಆಗ್ರಹಿಸ್ತೀವಿ. ಈಗ ತಾವು ಹೇಳಿರುವಂತದ್ದು, ಅವರು ರಿಪ್ಲೈ ಮಾಡಿರುವಂತದ್ದು, ನನಗೆ ಚಾಮುಂಡಿನ ತಾವು ತಾಯಿ ಅಂತೀರ, ಅದ್ರ ಬಗ್ಗೆ ನನ್ಗೆ ಗೌರವ ಇದೆ. ಮತ್ತೆ ನಾಡ ಹಬ್ಬ ಅಂತಿದ್ರೆ ಅದಕ್ಕೂ ಗೌರವ ಇದೆ. ಸೊ ಆ ರೀತಿಯಲ್ಲಿ ನಮ್ಮ ಬಾಲ್ಯದಲ್ಲೂ ಭಾಗವಹಿಸ್ತೀನಿ, ಮುಂದೆ ಭಾಗವಹಿಸ್ತೀನಿ ಅನ್ನೋ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟರು. ಒಳ್ಳೆ, ತಾಯಿ ಚಾಮುಂಡೇಶ್ವರಿಗೆ ಗೌರವ ಇದೆ ಮತ್ತೆ ಧಾರ್ಮಿಕ ಭಾವನೆಗೆ ಬಹಳ ಗೌರವ ಇದ್ರೆ ನಾವು ಕೂಡ ಸ್ವಾಗತ.